ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಆಯೋಜನೆ ಆಗಿರ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಾಹೇಬರ ಆದಿಯಾಗಿ ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ವಿಶೇಷವಾಗಿ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಒಂದು ಏನಂತ ಹೇಳಿದ್ರೆ, ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಗಣತವೆತ್ತ ಒಂದು ವಿಷಯವನ್ನ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಇಲ್ಲಿದ್ದೀವಿ ಅಂತ ಹೇಳಿ. ಏನ್ ವಿಷಯ ಅಂತ ಹೇಳಿದ್ರೆ, ಬಹುತೇಕ ಮೊನ್ನೆ ದಿನ ಮಹಾರಾಷ್ಟ್ರದ ಕನೇರಿಯಲ್ಲಿರ್ತಕ್ಕಂಥ ಒಂದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಬೀಳೂರು ಅಂತಕ್ಕಂಥ ಮಹಾರಾಷ್ಟ್ರದ ಗಡಿಭಾಗದಲ್ಲಿ, ಅಂದ್ರೆ ಕರ್ನಾಟಕದ ಗಡಿಭಾಗದ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ, ಈ ನೆಲದ ಸಂಸ್ಕೃತಿಗೆ ವಿರುದ್ಧವಾಗಿರ್ತಕ್ಕಂಥ, ಬಸವಾದಿ ಶರಣರ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಅಂತ ಹೇಳಿದ್ರೆ, ಬಹುತೇಕ ತಮಗೆಲ್ಲ ಗೊತ್ತಿರೋದು, ನಮ್ಮ ಬಸವನ ಬಾಗೇವಾಡಿಯಿಂದ ಆರಂಭ ಆಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಮುಕ್ತಾಯ ಆಗಿರ್ತಕ್ಕಂಥ, ನಿರಂತರವಾಗಿ ನಡೆದಿರ್ತಕ್ಕಂಥ ಒಂದು ಬಸವ ಸಂಸ್ಕೃತಿ ಅಭಿಯಾನ. ಸ್ವತಃ ಅದರ ಸಮಾರೋಪ ಸಮಾರಂಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಇಡೀ ಬಸವಣ್ಣನವರ ಆದಿಯಾಗಿ ಶರಣರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಮತ್ತು ಈ ನಾಡಿನಲ್ಲಿ ಬಸವ ಸಂಸ್ಕೃತಿ ಅವಶ್ಯಕತೆ ಬಗ್ಗೆ ಬಹಳ ಹೃದಯ ತುಂಬಿ ಮಾತನಾಡಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ರಿ. ಈ ಒಂದು ಬೆಳವಣಿಗೆಯನ್ನ ಕಾಣದೆ ಸಹಿಸದೇ ಇರತಕ್ಕಂಥ ಒಬ್ಬ ಸನಾತನವಾದಿ, ವೈದಿಕ ಪರಂಪರೆಯ ಅಂಧಾಭಿಮಾನಿಯಾಗಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಅಂತಕ್ಕಂಥ ಹೆಸರಿನ ಒಬ್ಬ ಸ್ವಾಮೀಜಿ ಏನ್ ಮಾತಾಡ್ತಾರೋ ಅಂತ ಕೇಳಿದ್ರೆ, ಬಹುತೇಕ ಈ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಾವಿರಾರು ಜನ ಸ್ವಾಮೀಜಿ ಅವರು ಏನದಾರು ಅಂತ ಕೇಳಿದ್ರೆ ಅವರೆಲ್ಲ ಸೂಳಿ ಮಕ್ಕಳು ಅಂತಕ್ಕಂಥ ಪದವನ್ನ ಬಳಸಿ ಮಾತಾಡ್ತಾರೆ. ಅಂತವ್ರನ್ನೆಲ್ಲ ಕರೆದು ಮೆಟ್ಟಿಲೆ ಹೊಡಿಬೇಕು ಅಂತ ಹೇಳ್ತಾರೆ. ಮತ್ತ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಇದು ಏನು ನಡೆದತ್ಲ, ಇದು ಬಸವ ಸಂಸ್ಕೃತಿ ಅಭಿಯಾನ, ಇದು ಸ್ವತಃ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೃಪಾಪೋಷಿತ ನಾಟಕ ಕಂಪನಿ ಅಂತಕ್ಕಂಥ ಮಾತನ್ನ ಸಾರ್ವಜನಿಕ ಸಭಾದೊಳಗೆ ಮಾತಾಡ್ತಾರೆ. ಅದಕ್ಕೆ ತಮ್ಮ ಮೂಲಕ ಸ್ವಾಮೀಜಿ ಅವರಿಗೆ ನಾವು ಹೇಳಲಿಕ್ಕೆ ಬಯಸ್ತೇವೆ, ನೀನು ಸ್ವಾಮೀಜಿ ಆಗುವ ಪೂರ್ವದಲ್ಲಿ ನೀನು ಈ ದೇಶದ ಒಬ್ಬ ನಾಗರಿಕ ಅಂತಕ್ಕಂಥದ್ದನ್ನ ತಾವು ಮೊದಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಅನ್ವಯಿಸ್ತಾ ಇರ್ತಕ್ಕಂಥ ಕಾನೂನುಗಳು ಸ್ವಾಮೀಜಿ ಆದವನಿಗೂ ಪ್ರಧಾನಿ ಆದವನಿಗೂ ಅನ್ವಯಿಸ್ತಾವು ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಆ ಸ್ವಾಮೀಜಿಗೆ ಇರಬೇಕು ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಳಸ್ತೇವೆ ನಾವು. ಇಲ್ಲಿ ವಕೀಲರದಾರ ಮೇಡಮ್, ತಾವು ತಮಗೆ ಕಾನೂನು ಗೊತ್ತದ. IPC ಸೆಕ್ಷನ್ 299, 302, 352 ಪ್ರಕಾರ ಈ ರೀತಿ ಮತ್ತೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡೋದಾಗಿರ್ಬೋದು, ಅಥವಾ ಸಾರ್ವಜನಿಕ ಸಭೆಯೊಳಗೆ ಇತರರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳೋದಿರ್ಬೋದು, ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ಕ್ರಮ ಅಂತ ಹೇಳಿ. ಬಹುತೇಕ ನಮಗ್ ನಾವೇದ ಅಂತಂದ್ರೆ, ನಾವಿಷ್ಟು ಹೋರಾಟ ಮಾಡಿ ಮನವಿ ಕೊಡುವ ಪೂರ್ವದಾಗ ಪ್ರತಿಯೊಂದು ತಾಲೂಕಿನಾಗ ಇರ್ತಕ್ಕಂಥ ಬಸವಾಭಿಮಾನಿಗಳಿಗೆ ಬಸವ ಧರ್ಮಕ್ಕೆ ಏನು ಅಪಚಾರ ಆಗೈತಿ, ಅಪಮಾನ ಆಗೈತಿ, ಅವನಿಂದ ಅವನ ಮ್ಯಾಗ ಸೋಮೋಟ ಕೇಸನ್ನ ದಾಖಲು ಮಾಡಬೇಕಾಗಿತ್ತು ಅಂತಕ್ಕಂಥ ಆಗ್ರಹ ನಮ್ದು. ಇದು ಸರ್ಕಾರದ ಜವಾಬ್ದಾರಿ. ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಶ ಮಾಡ್ತಕ್ಕಂಥದ್ದು, ಒಬ್ಬರ ನಂಬಿಕೆ ಮೇಲೆ ಏನು ಸವಾರಿ ಮಾಡ್ತಕ್ಕಂಥದ್ದು ಏನಿದೆ, ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕ್ರಮ. ಅದಕ್ಕೆ ನಮ್ದು ಇಲ್ಲಿ ಆಗ್ರಹ ಇಷ್ಟೇ, ಈ ಕೂಡಲೇ ತಾವು ಪೊಲೀಸರಿಗೆ ಆದೇಶ ಮಾಡಬೇಕು, ಸೋಮೋಟೋ ಕೇಸ್ ಮಾಡಿ ಅವ್ರ ವಿರುದ್ಧ ಏನೇನು ಕಾನೂನಿನ ರೀತಿ ಕ್ರಮಗಳನ್ನು ತಗೋಬೇಕಾಗೈತಿ ಅದರ ಬಗ್ಗೆ ಇವತ್ತು ಸಂಜೆ ಒಳಗ ಅವನ ಮ್ಯಾಗ ಮುದ್ದೇಬಾಳ್ ಠಾಣೆ ಒಳಗ ಕೇಸ್ ದಾಖಲು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕೆ ಇಚ್ಛೆ ಮಾಡ್ತೀವಿ. ಇನ್ನು ಎರಡನೇದು, ಇವತ್ತು ಆ ಸ್ವಾಮೀಜಿ ಇಡೀ ಕರ್ನಾಟಕ ಸರ್ಕಾರವನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಾನು ಅಂತ ಹೇಳಿದ್ರೆ, ಇನ್ನು ಮುಂದೆ ಅವನಿಗೆ ಕರ್ನಾಟಕ ಪ್ರವೇಶ ಮಾಡುವುದಕ್ಕೆ ದಿಗ್ಬಂಧನ ಹಾಕಬೇಕು, ಅವನಿಗೆ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೇವೆ ಅಂತ ಹೇಳಿ. ಬಹುತೇಕ ಆ ಮನುಷ್ಯ ವೇದಿಕೆ ಒಳಗೆ ಮಾತಾಡಕತ್ತಿದ್ದ, ಅಂತವ್ರದ್ದು ಎಲ್ಲಾ ನಾನು ಬಿಚ್ಚಿಡುದು ಬಹಳ ಐತೆ ಅಂತ ಹೇಳಿ. ಬಹುತೇಕ ಅವ್ರಿಗೆ ಈ ವೇದಿಕೆ ಮುಖಾಂತರ ನಾವು ಹೇಳಕ್ ಬಯಸ್ತೀವಿ, ನೀವು ಒಂದು ತೆಗೆದಂದ್ರೆ ನಿಮ್ಮದು 100 ತೆಗಿಯಾಕ ನಾವು ಗಟ್ಟಿದೀವಿ ಅಂತ ಹೇಳಿ. ನಿಮ್ ಇತಿಹಾಸ ಬರೀತಕ್ಕಂಥ ಶಕ್ತಿನೂ ಭಗವಂತ ನಮಗ್ ಕೊಟ್ಟಾನು. ನೀವೇನ್ ಅದೀರ ಅಂತಕ್ಕಂಥದ್ದು ಚಿತ್ರಿಸುವುದು ನಮಗೇನು ದೊಡ್ಡದಲ್ಲ. ಅದಕ್ಕೆ ದಯವಿಟ್ಟು ಸ್ವಾಮೀಜಿ ಅವರಿಗೆ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಖಡಕ್ ಆಗಿರ್ತಕ್ಕಂಥ ನಾವು ವಾರ್ನಿಂಗ್ ಮಾಡ್ತಾ ಇದೀವಿ. ಇವತ್ತಿಗೆ ನಿಮ್ಮ ಬಾಲ ಮುಚ್ಚಿಕೊಂಡು ನೀವು ನಿಮ್ಮ ಪಾಡಿಗೆ ಇರ್ಬೇಕ. ಒಂದು ವೇಳೆ ಬಸವ ಧರ್ಮ, ಬಸವ ಸಂತತಿಯ ಏನು ಅನುಯಾಯಿಗಳಿದೀವಿ, ಅವ್ರ ತಂಟೆಗೆ ಬಂತಂತಂದ್ರೆ ಬಹುತೇಕ ನಿಮ್ಮ ಬಟ್ಟಿ ನೀವ ಕಳ್ಕೊಳ್ತಕ್ಕಂಥ ಕೆಲಸ ನಾವು ಮಾಡುವುದಿಲ್ಲ, ನೀವ ಮಾಡ್ಕೋಬೇಕೈತಿ ಅಂತಕ್ಕಂಥದ್ದು ಎಚ್ಚರಿಕೆ ನೀವು ಸಂದರ್ಭ ಕೊಡಾಕತ್ತೀವಿ ಮೇಡಮ್. ದಯವಿಟ್ಟು ಈ ಪದಗಳೇನು ಅವ್ರು ಬಳಸ್ಯಾರ, ಇದು ಇಡೀ ಬಸವ ಧರ್ಮದ ಅನುಯಾಯಿಗಳಿಗೆ ಬಹಳ ನೋವನ್ನು ಉಂಟು ಮಾಡ್ಯದ.
ಈ ನೋವಿಗೆ ಒಂದು ಸರ್ಕಾರ ಏನು ಮಾತ್ರೆ ಕೊಡಬೇಕಾಗಿತ್ತಂದ್ರೆ ಆ ಸ್ವಾಮಿಯ ಮೇಲೆ ಈ ಕೂಡಲೇ ಉಗ್ರವಾಗಿರ್ತಕ್ಕಂಥ ಕಾನೂನಿನ ಕ್ರಮವನ್ನ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನ ಇಲ್ಲಿ ಮಾಡ್ತಾ ಇದೀವಿ. ಬಹುತೇಕ ನಮ್ಮ ಹಿರಿಯರ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದಾರ, ಇನ್ನ ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಬಹುತೇಕ ಈ ಮುಖಾಂತರ ನಾವು ಪೊಲೀಸ್ ಅಧಿಕಾರಿಗಳಿಗೂ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಇದನ್ನ ನೀವು ತುರ್ತು ಇದ್ರೊಳಗೆ ಪರಿಗಣಿಸಿ ಅವ್ರ ಮ್ಯಾಗ FIR ದಾಖಲು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮೇಡಮ್ ತಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆ ಮನುಷ್ಯನ ವಿರುದ್ಧ ಕ್ರಮ ಆಗದೆ ಇದ್ದಂತಂದ್ರೆ ಬಹುತೇಕ ನಾವು ಅಶಾಂತಿ ಅಸ್ತ್ರವನ್ನ ಹಿಡಿದು ಮುಂದೂಗ್ತಕ್ಕಂಥ ದಿನ ದೂರಿಲ್ಲ ಅಂತಕ್ಕಂಥದ್ದು. ಬಸವಾಭಿಮಾನಿಗಳ ಬಳಿ ಶಾಂತಿ ಪ್ರಿಯರಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬತ್ತು ಅಂತಂದ್ರೆ ನಾವು ಎಲ್ಲದಕ್ಕೂ ತಯಾರದೀವಿ ಅಂತಕ್ಕಂಥ ಸಂದೇಶವನ್ನು ಈ ಮುಖಾಂತರ ತಮ್ಮ ಮೂಲಕ ನಾವು ಕೊಡ್ಲಿಕ್ಕೆ ಬಯಸ್ತೇವೆ. ಅದಕ್ಕೆ ದಯವಿಟ್ಟು ನಮ್ಮ ಹಿರಿಯರು ಓದ್ತಾ ಇರ್ತಕ್ಕಂಥ ಮನವಿ ಪತ್ರವನ್ನು ತಾವು ಸ್ವೀಕಾರ ಮಾಡಬೇಕು. ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತಹ ಪ್ರಯತ್ನ ತಮ್ಮಿಂದ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ನಾನು ವಂದಿಸ್ತಾ ಇದ್ದೇನೆ.